ಇದು ಚುನಾವಣಾ ವಿಶೇಷ ಚುನಾವಣಾ ಚದುರಂಗ. ನಾನ್ ಶರ್ಮಿತಾ ಶೆಟ್ಟಿ. ಗ್ರೌಂಡ್ ರಿಯಾಲಿಟಿ ಏನಿದೆ, ರಾಜಕೀಯ ಪಕ್ಷಗಳ ರಣತಂತ್ರ ಯಾವ ರೀತಿಯಾಗಿದೆ, ರಾಜಕೀಯ ಪಡಸಾಲೆಯಲ್ಲಿ ಏನೆಲ್ಲ ಚರ್ಚೆಗಳು ನಡೀತಾ ಇದೆ, ಇದೆಲ್ಲದರ ಪಕ್ಕಾ ವಿಶ್ಲೇಷಣೆ ಚುನಾವಣಾ ಚದುರಂಗ. ಮೊದಲಿಗೆ ಹೆಡ್ಲೈನ್ಸ್ ನೋಡೋಣ. ಅಳದು ತೂಗಿ ಕಾಂಗ್ರೆಸ್ ಎರಡನೇ ಟಿಕೆಟ್ ಲಿಸ್ಟ್ ಅನೌನ್ಸ್. ಕೈಪಟ್ಟಿಯಲ್ಲಿ ಈ ಬಾರಿ ಹೊಸಬರಿಗೆ ಚಾನ್ಸ್. ಗೊಂದಲವಿರೋ ಇನ್ನು 58 ಕ್ಷೇತ್ರಗಳಲ್ಲಿ ಸಿದ್ದು ಡಿಕೆ ಆಪ್ತರ ಫೈಟ್. ನಾಳೆಯೇ ಬಿಜೆಪಿ ಮೊದಲ ಲಿಸ್ಟ್ ರಿಲೀಸ್ ಸಾಧ್ಯತೆ. ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಗುಜರಾತ್ ಮಾಡೆಲ್. ಎಬಿಸಿ ಕ್ಯಾಟಗರಿಯಲ್ಲಿ ಅಭ್ಯರ್ಥಿಗಳ ವರ್ಗೀಕರಣ. ಇನ್ನೂ ಬಗೆಹರಿದಿಲ್ಲ ಜೆಡಿಎಸ್ ಅಭ್ಯರ್ಥಿ ಆಯ್ಕೆ ಗೊಂದಲ. ಹಿಂದೆ ದಳಕಲಿಗಳ ಲಿಸ್ಟ್ ರಿಲೀಸ್ ಸಾಧ್ಯತೆ. ಹಾಸನದಲ್ಲಿ ಎಚ್ಡಿಕೆ ದೇವೇಗೌಡರ ನಿರ್ಧಾರಕ್ಕೆ ತಲೆ ಬಾಗ್ತಾರಾ ರೇವಣ್ಣ? ಮೊದಲ ಸುದ್ದಿಯನ್ನ ಚುನಾವಣಾ ಚದುರಂಗದಲ್ಲಿ ನೋಡೋಣ. 3 ದಿನ ಸರಣಿ ಸಭೆಯನ್ನ ಕಾಂಗ್ರೆಸ್ ಅವರು ಮಾಡಿದ್ರು. ಯಾವ ಬಣಕ್ಕೆ ಮೇಲುಗೈ ಆಗುತ್ತೆ, ಯಾರು ಪರವಾಗಿ ಲಾಭಿ ಮಾಡಿದ್ರು, ಹೈಕಮಾಂಡ್ ಕೊನೆಗೆ ಯಾರಿಗೆ ಅಸ್ತು ಅಂತು. ಅದರಲ್ಲೂ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಗೊತ್ತಿದ್ದಿದ್ರಿಂದ ಅವರು ಕೂಡ ಒಂದಿಷ್ಟು ಲಿಸ್ಟ್ ನಲ್ಲಿ ಸೆಲೆಕ್ಷನ್ ಅನ್ನ ಮಾಡಿದ್ದಾರೆ. ಅಂತೂ ಇಂತೂ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. 100 ಕ್ಷೇತ್ರಗಳಿಗೆ ರಿಲೀಸ್ ಆಗಬೇಕಾಗಿತ್ತು. ಆದ್ರೆ ಅಳದು ತೂಗಿ ಫೈನಲಿ 42 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಇನ್ನೂ ಕಗ್ಗಂಟಾಗಿರುವಂತ 58 ಕ್ಷೇತ್ರಗಳು ಬಾಕಿ ಉಳಿದಿದೆ. ಅದಕ್ಕೋಸ್ಕರ ಈಗ ಆಲ್ರೆಡಿ ಮತ್ತೆ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಈಗ ಆಪ್ತರಿಗೆ ಟಿಕೆಟ್ ಅನ್ನ ಕೊಡಿಸುವಲ್ಲಿ ಸಿದ್ದರಾಮಯ್ಯ ಬಣ ಒಂದ್ ಕಡೆ, ಡಿಕೆ ಶಿವಕುಮಾರ್ ಮತ್ತೊಂದ್ ಕಡೆ ಅವ್ರ ಬಣ ಇತ್ತಲ್ಲ, ಫೈಟ್ ಜೋರಾಗೆ ನಡೀತಾ ಇತ್ತು. ಲಾಭಿಗಳು ಕೂಡ ಜೋರಾಗೆ ನಡೀತಾ ಇತ್ತು. ಕಾಂಗ್ರೆಸ್ಗೆ ಇದು ತುಂಬಾನೇ ಮಹತ್ವದ ಎರಡನೇ ಪಟ್ಟಿಯಾಗಿತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ. ಅಂದ್ರೆ ಮೊದಲ ಪಟ್ಟಿಯಲ್ಲಿ 124 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಈಸಿಯಾಗಿ ಆಯ್ತು. ಆದ್ರೆ ಎರಡನೇ ಪಟ್ಟಿಯಲ್ಲಿ ತುಂಬಾನೇ ಗೊಂದಲಗಳಿತ್ತು. ಒಬ್ರಿಗೆ ಟಿಕೆಟ್ ಕೊಟ್ರೆ ಮತ್ತೊಬ್ರು ಬಂಡಾಯ ಹೇಳುವಂತ ಸಾಧ್ಯತೆ ಇತ್ತು. ಇನ್ನು ಜಾತಿವಾರು ಟಿಕೆಟ್ ಲೆಕ್ಕಾಚಾರ ಕೂಡ ಈ ಪಟ್ಟಿಯಲ್ಲಿ ಜೋರಾಗಿ ಇದೆ. ಇಲ್ಲಿ ಎಸ್ಟಿ ಸಮುದಾಯ ಸೇರಿದಂತೆ ಈಡಿಗ ಸಮುದಾಯಕ್ಕೆ ಈಗ 7 ಕ್ಷೇತ್ರಗಳಲ್ಲಿ ಮಣೆಯನ್ನ ಹಾಕಲಾಗಿದೆ. ಅಂದ್ರೆ 7 ಕ್ಯಾಂಡಿಡೇಟ್ಗಳಿಗೆ. ಹಾಗೇನೆ ಮರಾಠ ಸಮುದಾಯದವರಿಗೆ 4 ಕ್ಷೇತ್ರಗಳಲ್ಲಿ, ಮೊಗವೀರ ಸಮುದಾಯಕ್ಕೆ 3, ಬಂಟ 3. ಅಂದ್ರೆ ಘೋಷಿತ ಕ್ಷೇತ್ರಗಳು ಓವರ್ ಆಲ್ ಫಸ್ಟ್ ಲಿಸ್ಟ್ ಹಾಗೇನೆ ಸೆಕೆಂಡ್ ಲಿಸ್ಟ್ ನಲ್ಲಿ ಘೋಷಿತ ಕ್ಷೇತ್ರಗಳ ಪೈಕಿ ಜಾತಿವಾರು ಲೆಕ್ಕಾಚಾರದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ತಾ ಇರೋದು. ಜೈನ ಸಮುದಾಯ 1, ಕೊಡವ ಸಮುದಾಯಕ್ಕೆ ಸೇರಿದಂತ 1 ಅಭ್ಯರ್ಥಿಗೆ ಮಣೆಯನ್ನ ಹಾಕಲಾಗಿದೆ. ಸೊ ಇಲ್ಲಿ ಅಫ್ಕೋರ್ಸ್ ಎಲೆಕ್ಷನ್ ಅಂತ ಬಂದಾಗ, ರಾಜಕಾರಣ ಅಂತ ಬಂದಾಗ ಜಾತಿ ಸಮೀಕರಣ ಲೆಕ್ಕಾಚಾರ ಜೋರಾಗೆ ನಡೆಯುತ್ತೆ. ಹಾಗಾದ್ರೆ ಎರಡನೇ ಲಿಸ್ಟ್ ನಲ್ಲಿ ಏನೆಲ್ಲ ಬ್ಯಾಲೆನ್ಸ್ ಮಾಡಿದೆ ಕಾಂಗ್ರೆಸ್? ಸೊ ಈ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್. ಕಾಂಗ್ರೆಸ್ನ ಫ್ಯೂಚರ್ ದೃಷ್ಟಿಯಿಂದ ನೋಡೋದಾದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಪಟ್ಟಿ. ಹಾಗೆ ನೋಡಕ್ ಹೋದ್ರೆ ಈಗ ಎರಡನೇ ಲಿಸ್ಟ್ ರಿಲೀಸ್ ಆದ್ಮೇಲೆ ಏನೆಲ್ಲ ಬಂಡಾಯ ಎಲ್ಲೆಲ್ಲಿ ಕೇಳಿ ಬರ್ತಾ ಇದೆ, ಜೊತೆಗೆ ಡೆವಲಪ್ಮೆಂಟ್ ಏನಾಗಿದೆ ಕಾಂಗ್ರೆಸ್ ಅಲ್ಲಿ? ಶರ್ಮಿತಾ, ಒಂದಲ್ಲ ಎರಡಲ್ಲ 3ನೇ ದಿನಕ್ಕೆ ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ ದೆಹಲಿಯಲ್ಲಿ ನಡೀತಾ ಇದೆ. ಫಸ್ಟ್ ಲಿಸ್ಟ್ ಅನೌನ್ಸ್ ಮಾಡಿದ್ರಲ್ಲ 124 ಕ್ಷೇತ್ರಗಳಿಗೆ ಯಾವುದೇ ಗೊಂದಲ ಇಲ್ಲದ ಹಾಗೆ 124 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ರು. ಆದ್ರೆ ಉಳಿದಂತ 100 ಕ್ಷೇತ್ರಗಳಿದೆಯಲ್ಲ, ಆ 100 ಕ್ಷೇತ್ರಗಳಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಕ್ಷೇತ್ರಗಳು ಸದ್ಯ ಕಾಂಗ್ರೆಸ್ಗೆ ತಲೆನೋವಾಗಿರುವಂತದ್ದು. ಯಾಕೆಂದ್ರೆ ಇವತ್ತು ಕೂಡ ಅಷ್ಟೇನೆ 3ನೇ ದಿನದ ಮೀಟಿಂಗ್ ಆರಂಭ ಆಗುತ್ತೆ. 11 ಗಂಟೆಗೆ 3ನೇ ದಿನದ ಮೀಟಿಂಗ್ ಆದ ಮೇಲೆ 11 ಗಂಟೆಗೆ ಒಂದು ಪಟ್ಟಿ ರಿಲೀಸ್ ಆಗುತ್ತೆ. ಕೇವಲ 42 ಜನರಿಗೆ ಮಾತ್ರ ಟಿಕೆಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಉಳಿದಂತ 58 ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡುವಂತಹ ನಿಟ್ಟಿನಲ್ಲಿ ಇನ್ನೂ ಕೂಡ ದೆಹಲಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಇವತ್ತು ರಿಲೀಸ್ ಆಗಬಹುದು ಅಥವಾ ನಾಳೆ 4ನೇ ದಿನಕ್ಕೂ ಕೂಡ ಸ್ಕ್ರೀನಿಂಗ್ ಕಮಿಟಿಯ ಸಭೆ ಮುಂದುವರಿಯುವಂತ ಸಾಧ್ಯತೆಗಳಿದೆ. ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಿದಾಗ ಇವತ್ತು ರಿಲೀಸ್ ಆಗಿರುವಂತಹ 42 ವಿಧಾನಸಭಾ ಕ್ಷೇತ್ರಗಳ ಪಟ್ಟಿ ಇದೆಯಲ್ಲ, ಇದರಲ್ಲಿ ಎಲ್ಲೆಲ್ಲಿ ಬಹಳಷ್ಟು ಗೊಂದಲಗಳಿತ್ತಲ್ಲ, ಆ ಗೊಂದಲಗಳ ಇರುವಂತಹ ಒಂದು ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಬದಲಿಗೆ ಯಾರು ಬಿಜೆಪಿಯಿಂದ ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದಿದ್ರಲ್ಲ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಜೊತೆಗೆ ಬೇರೆ ಪಕ್ಷದಿಂದ ಕರ್ಕೊಂಡ್ಬಂದು ಟಿಕೆಟ್ ಕೊಟ್ಟೇ ಕೊಡ್ತೀವಿ, ಕೆಲವುದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅನ್ನ ಕೂಡ ಕರ್ಕೊಂಡ್ಬಂದು ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ನೋಡಬಹುದು. ಯಾಕೆಂದ್ರೆ ತುರುವೇಕೆರೆನಲ್ಲಿದ್ದಂತಹ ಗೋಪಿಕೃಷ್ಣ ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ಮಡಿವಾಳ ಸಮುದಾಯದ ಮುಖಂಡರು ಕೂಡ ಹೌದು. ಮಡಿವಾಳ ಸಮುದಾಯದಲ್ಲಿ ಯಾವುದೇ ಒಂದೇ ಒಂದು ಟಿಕೆಟ್ ಕೂಡ ಅವ್ರಿಗೆ ಕೊಟ್ಟಿಲ್ಲ. ಇದೇ ಮೊದಲ ಬಾರಿಗೆ ಒಂದು ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀವಿ
ಅನ್ನುವಂತ ಆಶ್ವಾಸನೆಯನ್ನ ಕೊಟ್ಟು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪಕ್ಷಕ್ಕೆ ಕರ್ಕೊಂಡ್ಬಂದ್ರು. 2 ಬಾರಿ ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ ಅವರು ಕೇವಲ 550 2,500 ವೋಟ್ಗಳ ಅಂತರದಿಂದ ಸೋತಿದ್ದಾರೆ. ಅವರಿಗೆ ಟಿಕೆಟ್ ಕೊಡ್ತೀವಿ ಫಸ್ಟ್ ಲಿಸ್ಟ್ ಅಲ್ಲಿ ಅಂತ ಹೇಳಿದ್ರು. ಆದ್ರೆ ಅವರಿಗೆ ಫಸ್ಟ್ ಲಿಸ್ಟ್ ಅಲ್ಲೂ ಕೊಟ್ಟಿಲ್ಲ, ಸೆಕೆಂಡ್ ಲಿಸ್ಟ್ ಅಲ್ಲೂ ಕೊಟ್ಟಿಲ್ಲ, 3ನೇ ಲಿಸ್ಟ್ ಅಲ್ಲಿ ಏನಾದ್ರು ಕೂಡ ಕೊಟ್ಟಿಲ್ಲ ಅಂತಂದ್ರೆ ನಾವು ಬಂಡಾಯ ಎದ್ದೇಳ್ತೀವಿ, ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿ. ಇಡೀ ಮಡಿವಾಳ ಸಮುದಾಯ 16 ಲಕ್ಷ ಒಂದು ಮತದಾರರಿದ್ದಾರೆ, ಯಾರು ಕೂಡ ವೋಟನ್ನ ಹಾಕೋದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂತ ಬಂಡಾಯ ಎದ್ದೇಳುತ್ತೆ. ಅದಾದ ಬಳಿಕ ಇತ್ತೀಚೆಗೆ ಒಂದು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಂತಹ ಬಾಬುರಾವ್ ಚಿಂಚರಸೂರ್ ಅವರಿಗೆ 2ನೇ ಲಿಸ್ಟ್ ಅಲ್ಲಿ ಗುರುಬಿಟ್ಕಲ್ ಕ್ಷೇತ್ರದ ಟಿಕೆಟ್ ಕನ್ಫರ್ಮ್ ಆಗಿರುವಂತದ್ದು. ಅದೇ ರೀತಿಯಾಗಿ ಇನ್ನ ಬೆಂಗಳೂರಲ್ಲೂ ಕೂಡ 4 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಉಳಿದಂತೆ 58 ಕ್ಷೇತ್ರಗಳ ಟಿಕೆಟ್ ಇವತ್ತು ಅನೌನ್ಸ್ ಆಗುತ್ತಾ, ಮತ್ತೆ ನಾಳೆ ಸ್ಕ್ರೀನ್ ಕಮಿಟಿ ಮೀಟಿಂಗ್ ಮುಂದುವರಿಯುತ್ತಾ ಕಾದ್ ನೋಡಬೇಕಾಗಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶಿವಪ್ರಸಾದ್. ಡೆವಲಪ್ಮೆಂಟ್ ನಾವು ಗಮನಿಸೋಣ, ಫಾಲೋ ಅಪ್ ಮಾಡೋಣ. ಸೊ ಇದ್ರ ಬಗ್ಗೆ ಈಗ ಕಂಪ್ಲೀಟ್ ಆಗಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀವಿ. ಚುನಾವಣಾ ಚದುರಂಗದ ರೌಂಡ್ ಟೇಬಲ್ ನಲ್ಲಿ ನಮ್ಮ ಔಟ್ಪುಟ್ ಹಿಟ್ ಆಗಿರುವಂತ ಮಧು ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಧು. ಹಾಗೆ ನಮ್ಮ ಕಲೀಗ್ ಆಂಕರ್ ಪೃಥ್ವಿರಾಜ್ ಇದ್ದಾರೆ. ವೆಲ್ಕಮ್ ಪೃಥ್ವಿರಾಜ್. ಮಧು ಸರ್, ನಾವೀಗ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ಕಾಂಗ್ರೆಸ್ ಅವರು ಅಳ್ದು ತೂಗಿ ಇವಾಗ 100 ಕ್ಷೇತ್ರಗಳಿಗೆ ಮಾಡಬಹುದು ಅಂತಿತ್ತು, ಬಟ್ ಇನ್ನು 58 ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಹಂಗ್ ನೋಡಕ್ ಹೋದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಸೆಕೆಂಡ್ ಲಿಸ್ಟ್. ಸೊ ಕಾಂಗ್ರೆಸ್ನ ಫ್ಯೂಚರ್ ದೃಷ್ಟಿ, ಯಾಕಂದ್ರೆ ಆಂತರಿಕ ಸಮೀಕ್ಷೆ ಮಾಡಿಸಿದ್ರು, ಆಡಳಿತಕ್ಕೆ ಬರುವಂತ ನಿರೀಕ್ಷೆಗಳು ಮತ್ತೆ ಕಾನ್ಫಿಡೆನ್ಸ್ ಇರೋದ್ರಿಂದ ಈ ಪಟ್ಟಿ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ? ಶರ್ಮಿತಾ, ಮೊದಲ ಪಟ್ಟಿ ಸರಾಗವಾಗಿ ಆಗೋಯ್ತು. 2ನೇ ಪಟ್ಟಿಗೆ ಸುಮಾರು 4-5 ದಿನ ತಗೊಂತು. 2-3 ಕಡೆ ಸಿಟ್ಟಿಂಗ್ ಆಗಿದೆ, 2-3 ರೌಂಡು. ಇದಾದ್ಮೇಲೂ ಕೂಡ ಆಗುತ್ತೋ ಆಗಲ್ವ ಎಷ್ಟು ಅಂತ ನೋಡಿ, ಮತ್ತು 100 ಅಂತ ನಿರೀಕ್ಷೆ ಇಟ್ಕೊಂಡಿದ್ದ ಜಾಗದಲ್ಲಿ 42 ಮಾಡಿದರೆ, ಇನ್ನೂ ಕೂಡ 58 ಬಾಕಿ ಇಟ್ಕೊಂಡಿದ್ದಾರೆ. ಇದನ್ನ ನೋಡಿದ್ರೆ ಏನು, ಮೊದಲ ಪಟ್ಟಿಯಲ್ಲಿ ಸಹಜವಾಗಿ ಗೆಲ್ಲುವಂಥ ಅಭ್ಯರ್ಥಿಗಳು ಮತ್ತು ಯಾರು ಸಿಟ್ಟಿಂಗ್ MLAಗಳಿದ್ರು ಒಂದು 4-5 ಜನರನ್ನ ಹೊರತುಪಡಿಸಿ ಮತ್ತು ಕೊಡಲೇಬೇಕಾದಂಥ, ಸೋತಿದ್ರು ಕೂಡ ಕೊಡಲೇಬೇಕಾದಂಥ ಅಭ್ಯರ್ಥಿಗಳನ್ನ ಕೊಟ್ಟರು. ಇನ್ನು 2ನೇ ಪಟ್ಟಿಯಲ್ಲಿ, ಮೊದಲನೇ ಪಟ್ಟಿ 124 ಆದ ನಂತರ ಅಲ್ಲಿ ಬಹುತೇಕ ಪಕ್ಷದ ಮೂಲ ನಿಷ್ಠೆ ಮತ್ತು ಗೆಲ್ಲುವಂಥ ಮಾನದಂಡ ಸರ್ವೆ ಆಧಾರದಲ್ಲಿ 124 ಅನ್ಡಿಸ್ಪ್ಯೂಟೆಡ್ ಆಗಿದೆ. ಅದು ಪ್ರಕಟ ಆದಮೇಲೆ ಯಾರು ಬಣ ಅನ್ನುವಂಥದ್ದು ಸೆಕೆಂಡ್ರಿ. ಆದರೆ ಅಲ್ಲಿ ಪ್ರಕಟ ಆಗುವಂಥ ಹಂತದಲ್ಲಿ ಬಣ ಬಡಿದಾಟ ಆಗಿಲ್ಲ. ಆದರೆ 2ನೇ ಪಟ್ಟಿಯ ವಿಚಾರ ಬಂದಾಗ ಖಂಡಿತ ಇಲ್ಲಿ ಬೆಂಬಲಿಗರ ಸಂಖ್ಯೆಯನ್ನು ಹೆಚ್ಚಿಸ್ಕೊಬೇಕು ಅನ್ನೋ ಒಂದು ಒತ್ತಡ ಈ ಉಭಯ ನಾಯಕರಿಗೆ ಖಂಡಿತ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಆ ಕಾರಣಕ್ಕೆ ಒಂದಷ್ಟು ಚೌಕಾಸಿಗಳು ನಡೆದಿವೆ. ಮತ್ತು ರೆಫ್ರಿ ಸ್ಥಾನದಲ್ಲಿ ಇರಬೇಕಾದಂಥ ಖರ್ಗೆ ಅವರು ಕೂಡ ಪ್ಲೇಯರ್ ಆಗಿರೋದ್ರಿಂದ ಅವ್ರದ್ದು ಕೂಡ ಒಂದಷ್ಟು ಏನೋ ಮಾತುಗಳಿಗೆ, ಅವ್ರದ್ದು ಕೂಡ ಒಂದಷ್ಟು ಟೇಕ್ಗಳು ಅನಿವಾರ್ಯತೆ ಆಗಿರೋದು. ಪ್ರೆಷರ್ ಜಾಸ್ತಿ ಆಗಿರೋದು. ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ನಮ್ಮದೇ ರಾಜ್ಯದ ಏನೋ ನಮ್ಮ ನಾಯಕರು ಅಂತ ಕರೆಸ್ಕೊಳ್ಳುವಂಥವ್ರು ಒಬ್ರು ಎ.ಸಿ.ಸಿ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಅವರ ಬೆಂಬಲಿಗರ ನಿರೀಕ್ಷೆ ಜಾಸ್ತಿ ಇರುತ್ತೆ. ಸೊ ಇವರಿಬ್ಬರ ಬಡಿದಾಟದಲ್ಲಿ, ಉಳಿದ 2 ನಾಯಕರ ಬಡಿದಾಟದಲ್ಲಿ ನಿಮ್ಮ ಮಹತ್ವ ಏನು, ಬೆಲೆ ಏನು ಅನ್ನುವಂಥ ಪ್ರಶ್ನೆಗಳು ಬಂದಾಗ ಅವರು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಅವ್ರದೇ ಆದಂಥ ಆಯ್ಕೆಗಳಿರ್ತವೆ. ಅದು ಇವತ್ತು ರಿಫ್ಲೆಕ್ಟ್ ಆಗಿದೆ. ಸೊ ಈ 3 ಏನು ಮಾನದಂಡಗಳನ್ನ ಒಂದು ಕಡೆ, ಮತ್ತೊಂದು ಕಡೆ ಗೆಲುವಿನ ಆಯಾಮದಲ್ಲಿ ನೋಡೋದಾದ್ರೆ ಸರ್ವೆ ಬಂದಿರುವಂಥ ಇನ್ಪುಟ್ಸು ಮತ್ತು ಎದುರಾಳಿ ಯಾರು, 2 ಪಕ್ಷಗಳಲ್ಲಿ ಯಾರಾಗಬಹುದು, ಯಾಕಂದ್ರೆ ಇನ್ನೂ ಕಂಪ್ಲೀಟ್ ಆಗಿ ಲಿಸ್ಟ್ ಔಟ್ ಆಗಿಲ್ಲದೆ ಇರೋದ್ರಿಂದ ಯಾರಾಗ್ಬೋದು ಎಲ್ಲವನ್ನ ಅಳೆದು ತೂಗಿ ಮಾಡಿದ್ದಾರೆ. ಅದರಲ್ಲೂ ಕೂಡ 2ನೇ ಪಟ್ಟಿಯಲ್ಲಿ ನೋಡೋದಾದ್ರೆ ಈಗ ನೋಡಿ, ಸಂತೋಷ್ ಲಾಡು ತುಂಬಾ ನಾಗರಾಜ್ ಚಬ್ಬಿ ಮತ್ತೆ ಸಂತೋಷ್ ನಡುವೆ ದೊಡ್ಡ ಫೈಟ್ ಇತ್ತು. ಅದು ಬರೀ ಅವರಿಬ್ಬರಿಗಷ್ಟೇ ಸೀಮಿತ ಅಲ್ಲ, ಡಿ ಕೆ ಮತ್ತೆ ಸಿದ್ದರಾಮಯ್ಯ ಅನ್ನೋ ಒಂದು ಚರ್ಚೆ ನಡೀತಿತ್ತು. ಅಲ್ಲಿ ಸಂತೋಷ್ ಪಾಸ್ ಮಾಡಿಸ್ಕೊಂಡಿದ್ದಾರೆ. ಅದೇ ಕಡೂರು ಅಂತ ಬಂದ್ರೆ ದತ್ತ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಜಾತಿಯ ಬಲ ಇಲ್ಲ ಮತ್ತು ತೀರಾ ವೈಯಕ್ತಿಕ ಆರ್ಥಿಕ ಬಲ ಇಲ್ಲ ಮತ್ತು ತೀರಾ ವೈಯಕ್ತಿಕ ವರ್ಚಸ್ಸು ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಆನಂದ್ ಅನ್ನೋಂಥವ್ರಿಗೆ ಮಣೆ ಹಾಕಿದ್ದಾರೆ. ಯಾಕಂದ್ರೆ ಕುರುಬ ಸಮುದಾಯ ಬಹುಶಃ ಅಲ್ಲಿ ದತ್ತ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಸಿದ್ದರಾಮಯ್ಯ ಅವರು ತಮ್ಮ ಸಮುದಾಯದ ಮತ್ತೊಬ್ಬರಿಗೆ ಟಿಕೆಟ್ ಕೊಡಿಸ್ಕೊಳ್ಳಿಕ್ಕೆ ಯಶಸ್ವಿ ಆಗಿದೆ. ಈಗ ಬೇರೆ ಕ್ಷೇತ್ರಗಳಲ್ಲಿ ಆಲ್ಟರ್ನೇಟಿವ್ ಆಗಿ ಒಬ್ಬರಿಗೆ MLC ಇನ್ನೊಬ್ಬರಿಗೆ MLA ಅನ್ನುವಂತ ತಂತ್ರ ಇತ್ತಲ್ಲ, ಅದು ಮೋಸ್ಟ್ ಪ್ರಾಬಬ್ಲಿ ಕಡೂರಲ್ಲಿ ಪ್ರಯೋಗ ಮಾಡಿದ್ರು. ಅದೇ ಒಂದು ಪ್ರಯೋಗ ತೀರ್ಥಹಳ್ಳಿಯಲ್ಲಿ ಕಾಣಿಸ್ಕೊಂಡಿದೆ. ಕಿಮ್ಮನೆ ಅವರು ಏನೋ ಸಿದ್ದರಾಮಯ್ಯ ಬಣ ಜೊತೆ ಕ್ಲೋಸ್ ಆಗಿ ಗುರುತಿಸ್ಕೊಂಡಿದ್ರು. ಕಲಗಟ್ಟಿಯಲ್ಲೂ ಕೂಡ ಅದೇ ಕಾಣಿಸ್ಕೊಂಡಿದೆ. ಸೊ ಇಲ್ಲಿ ಡಿ ಕೆ ಅವರ ಏನೋ ಬಣದ ಒತ್ತಡ ಏನಿತ್ತು ಅಥವಾ ಡಿ ಕೆ ಅವರ ಒತ್ತಡ ಏನಿತ್ತು ಅದನ್ನ ಬೇರೆ ರೀತಿ ಕಾಂಪನ್ಸೇಟ್ ಮಾಡಿ ಸಮಾಧಾನ ಮಾಡುವಂತ ಪ್ರಯತ್ನ ಜೊತೆಗೆ ಅಲ್ಲಿ ನೀವ್ ಹೇಳ್ತಾ ಇದ್ರ ಅದಕ್ಕೊಂದು ಆಡ್ ಆನ್ ಮಾಡ್ಬಿಡ್ತೀನಿ. ಅಂದ್ರೆ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂದ್ರೆ, ಈಗ ತೀರ್ಥಹಳ್ಳಿ ಕ್ಷೇತ್ರ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಅಂತ ಇಟ್ಕೊಳ್ಳೋಣ. ಈ ಕಡೂರು ಕ್ಷೇತ್ರ ಅಂದ್ರೆ ಹಳೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಜಾಸ್ತಿ ಪ್ರಾತಿನಿಧ್ಯತೆ ಕೊಡಲಾಗಿದೆ. ಅಂದ್ರೆ ಈಗ ನಾವು ಕಳೆದ ಬಾರಿ ನಾನು ನೋಡ್ದಂಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಉಸ್ತುವಾರಿ ಕೊಡಲಾಗಿತ್ತು. ಆರ್ಥಿಕವಾಗಿಯೂ ಕೂಡ ABC ಕ್ಯಾಟಗರಿ ಮಾಡಿದ್ರಲ್ಲ, ಅದನ್ನ ಅಂದ್ರೆ ಮ್ಯಾನೇಜ್ ಮಾಡ್ಲಿಕ್ಕೆ. ಉತ್ತರ ಕರ್ನಾಟಕ ಭಾಗದಲ್ಲಿ MB ಪಾಟೀಲ್ ಅವರು ಸೇರಿದಂತೆ ಒಂದು 5-6 ಜನರ ತಂಡ ಇತ್ತು. ಈ ಬಾರಿನೂ ಕೂಡ ದಕ್ಷಿಣ ಕರ್ನಾಟಕ ಪ್ರಜಾಧ್ವನಿ ಹೆಂಗೆ ಡಿವೈಡ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಪ್ರಚಾರದ ಫಾರ್ಮುಲಾವನ್ನು ಆಧರಿಸಿಯೇ ಇಲ್ಲಿ ಗೆಲುವಿನ ಹೊಣೆಯನ್ನು ಆಯಾ ನಾಯಕರಿಗೆ ಹಂಚಿದಂತೆ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಹಳೆ ಮೈಸೂರಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರು ಸಹಜವಾಗಿ ಚಾಮುಂಡೇಶ್ವರಿ ಮತ್ತು ಬೇರೆ ಬೇರೆ ಹಳೆ ಮೈಸೂರಿನ ಕೆಲವು ಕ್ಷೇತ್ರಗಳಲ್ಲಿ ತಮ್ಮ ಒಂದು ಪಾರಮ್ಯವನ್ನ ಈ ಲಿಸ್ಟ್ ಅಲ್ಲಿ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಅದರ ಹೊರತಾಗಿ ನೋಡೋದಾದ್ರೆ
ಗೆಲುವನ್ನೇ ಮಾನದಂಡ ಅಂತ ಕನ್ಸಿಡರ್ ಮಾಡಿ ಸ್ಟಿಲ್ ವಲಸಿಗರಿಗೂ ಇಲ್ಲಿ ಮಣೆ ಹಾಕಿದ್ದಾರೆ ಈ ಲಿಸ್ಟ್ ಅಲ್ಲ ಆಕ್ಚುಲಿ ಮನೆ ಹಾಕ್ಲೇಬೇಕಾಗಿತ್ತು ಬಿಕಾಸ್ ಅವ್ರನ್ನ ಕರ್ಕೊಂಡ್ ಬಂದಿರೋದೇ ನಿಮಗೆ ಟಿಕೆಟ್ ಕೊಡ್ತೀವಿ ಅನ್ಬಿಟ್ಟು, ಇಲ್ಲಾಂದಿದ್ರೆ ಬರ್ತಿರಲಿಲ್ಲ. NY ಗೋಪಾಲ್ ಕೃಷ್ಣ ಪ್ರೆಸೆಂಟ್ ಇರೋ MLA ಕೂಡ್ಲಿಗೆ ಬಿಟ್ಟು ಯಾಕೆ ಬಂದಿರೋರು? ಅವ್ರು ಬೇಕಿದ್ರೆ ಅಲ್ಲೇನು ಅಭ್ಯರ್ಥಿಗಳಿಲ್ಲ ಬಿಜೆಪಿಗೆ, ಬೇಕಿದ್ರೆ ಅವ್ರು ಬಿಜೆಪಿಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಬೋದಿತ್ತು. ಶ್ರೀರಾಮುಲು ಅವರು ಬೇರೆ ಕ್ಷೇತ್ರ ನೋಡ್ತಿದ್ದಾರೆ, ಬಟ್ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲೇ ಬಂದಿರೋದು. ಈವನ್ ಗುಬ್ಬಿ ಶ್ರೀನಿವಾಸ್ ಅವ್ರಿಗೂ ಕೂಡ ಅಷ್ಟಕ್ಕಷ್ಟೇ ಕಾಂಗ್ರೆಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ದೊಡ್ಡ ಬೆಂಬಲವನ್ನ ಹೊಂದಿಲ್ಲ. ಅಲ್ಲಿ JDS ಮತ್ತು ಬಿಜೆಪಿ ನಡುವೆನೆ ಫೈಟ್ ಇರುವಂತದ್ದು ಗುಬ್ಬಿ ಶ್ರೀನಿವಾಸ್ ಅವರ ಕ್ಷೇತ್ರವನ್ನ ನೋಡಿದ್ರೆ. ಇನ್ಫ್ಯಾಕ್ಟ್ ವ್ಯಕ್ತಿ ವರ್ಚಸ್ಸೇ ತುಂಬಾ ಅಲ್ಲ ಇಂಪಾರ್ಟೆಂಟ್. ವ್ಯಕ್ತಿ ವರ್ಚಸ್ಸು ಆದ್ರೂ ಕೂಡ ಬಿಜೆಪಿ ಮತ್ತೆ KJP ಇದೆಯಲ್ಲ, ಅದು ತೆಗೆದುಕೊಂಡಿರುವಂತ ಓಟ್ ಅನ್ನ ನೋಡ್ಬೇಕಾಗುತ್ತೆ. ಜಸ್ಟ್ 5,000, ಅದರ ಹಿಂದೆ 2013ರಲ್ಲಿ KJP ಜಸ್ಟ್ ಒಂದು 3-4,000 ಓಟ್ ಅಂತರದಲ್ಲಿ ಅಷ್ಟೇ ಸೋತಿರುವಂತ ಹಿನ್ನೆಲೆಯಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರಿಗೆ ಕಾಂಗ್ರೆಸ್ ತುಂಬಾ ಅನಿವಾರ್ಯವಾಗಿತ್ತು ಅಂತ ನೋಡೋದಕ್ಕಿಂತ ಕಾಂಗ್ರೆಸ್ಗೆ ಗುಬ್ಬಿ ಶ್ರೀನಿವಾಸ್ ಅವರು ಅನಿವಾರ್ಯವಾಗಿದ್ರು. ಅವರನ್ನು DK ಶಿವಕುಮಾರ್ ಅವರೇ ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾನು ಎಸ್ಸಲ್ಲಿ ಟ್ರೈ ಮಾಡಿದೆ, ಈ ಪುಣ್ಯಾತ್ಮಂಗೆ ಬಂದಿರಲಿಲ್ಲ, ನನ್ನ ಬಲೆಗೂ ಬಿದ್ದಿರಲಿಲ್ಲ, ಸಿದ್ದರಾಮಯ್ಯನವರ ಬಲೆಗೂ ಬಿದ್ದಿರಲಿಲ್ಲ. ಈಗ ಅಲ್ಲಿನ ಜನರ ಮನಸ್ಸಿಗೆ ಒಪ್ಕೊಂಡ್ಬಿಟ್ಟು ಬಂದಿದ್ದಾರೆ, ಇಲ್ಲಿ ಎಲೆಕ್ಷನ್ ಅನ್ನ ಫೇಸ್ ಮಾಡಕ್ಕೆ ವೆಲ್ಕಮ್ ಅಂತ ಹೇಳಿದ್ರು. ಹಂಗಿದೆ ಪರಿಸ್ಥಿತಿ. ಭವಿಷ್ಯದ ದೃಷ್ಟಿಯಿಂದ, ಅಂದ್ರೆ ಈ ಚುನಾವಣೆಯ ಭವಿಷ್ಯದ ದೃಷ್ಟಿಯಿಂದ ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ವೈಯಕ್ತಿಕ ಜಿದ್ದಾಜಿದ್ದಿ ಇದೆ, ಇರ್ಲಿ, ಸಹಜ. ಯಾಕಂದ್ರೆ ಶಾಸಕಾಂಗ ಪಕ್ಷದ ನಾಯಕ ಯಾರು ಅಂತ ಪ್ರಶ್ನೆ ಬಂದಾಗ ಯಾರು ನಮ್ಮ ಬೆನ್ನ ಹಿಂದೆ ಇದ್ದಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗುತ್ತೆ. ಅದಕ್ಕೆ ಆ ಉತ್ತರ ಇಂಥ ಏನೋ ಟಿಕೆಟ್ ಆಯ್ಕೆ ಹಂಚಿಕೆ ಸಂದರ್ಭದಲ್ಲಿ ಬರುತ್ತೆ. ಅದರ ಹೊರತಾಗಿಯೂ ಕೂಡ ಮೊದಲು ಅಧಿಕಾರ ಅಥವಾ ಅಧಿಕಾರದ ಸೂತ್ರ, ಆ ಗೆಲುವಿನ ಸೂತ್ರಕ್ಕೆ ಏನ್ ಬೇಕು, ಪಕ್ಷಕ್ಕೆ ಏನು ಯಾವುದೇ ರೀತಿ ಭಿನ್ನ ಮತಗಳು ದೊಡ್ಡ ಪ್ರಮಾಣದಲ್ಲಿ, ಯಾಕಂದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಅದು ಆಡಳಿತದಲ್ಲಿದ್ದಾಗ ಸಂಪುಟ ಮತ್ತು ಚುನಾವಣೆ ಅಂತ ಬಂದಾಗ ಟಿಕೆಟ್ ಹಂಚಿಕೆ, ಇದೆರಡೂ ಕೂಡ ಜೇನುಗೂಡಿದ್ದಂತೆ. ಯಾರನ್ನೇ ಸಮಾಧಾನ ಮಾಡ್ತೀವಿ ಅಂದ್ರೂ ಅದು ಮತ್ತಿನ್ನೆಲ್ಲೋ ಡ್ಯಾಮೇಜ್ ಆಗುವಂತ ಏನು ಸಾಧ್ಯತೆಗಳೇ ಚಿತ್ರಣಗಳೇ ಜಾಸ್ತಿ. ಹಾಗಾಗಿ ಟಿಕೆಟ್ ಹಂಚಿಕೆಯಲ್ಲಿ ಜಾಸ್ತಿ ಏನು ಗಮನವನ್ನ ಕೊಟ್ಟು ವೈಯಕ್ತಿಕ ಜಿದ್ದಾಜಿದ್ದಿಯನ್ನ 4 ಗೋಡೆಗಳ ಮಧ್ಯೆ ಮಾತ್ರ ನಡೆಸಿ ಅದು ಮಾಧ್ಯಮಗಳಿಗಾಗ್ಲಿ ಅಥವಾ ಪ್ರತಿಪಕ್ಷಗಳಿಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಆಗದಂತೆ. ಎಲ್ಲೋ ಈಗ ಮೊನ್ನೆ ಒಂದಷ್ಟು ಬೆಂಬಲಿಗರು ಬಂದಂತ ಸಂದರ್ಭದಲ್ಲಿ ಏನು ತರೀಕೆರೆ ಟಿಕೆಟ್ ವಿಚಾರವಾಗಿ 2-3 ಕ್ಷೇತ್ರ ಅಷ್ಟೇ. ಆಕ್ಚುಲಿ ಕಾಂಗ್ರೆಸ್ ಹಿನ್ನೆಲೆ ನೋಡಿದ್ರೆ 224 ಕ್ಷೇತ್ರದಲ್ಲೂ ಈ ರೀತಿಯಾದಂತ ಬಂಡಾಯವನ್ನ ನೋಡಿದ್ರು ಹಿಂದೆ. ಯಾಕಂದ್ರೆ ವರಿಷ್ಠ ಆಲ್ರೆಡಿ ಬಂಡಾಯ ಶುರು ಆಗ್ಬಿಟ್ಟಿದೆ, ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗ್ತಾ ಇದ್ದಂತೆ. ಅದು ಅಂದ್ರೆ ತುಂಬಾ ಕಮ್ಮಿ ಕ್ಷೇತ್ರದಲ್ಲಿ. ಆಕ್ಚುಲಿ ಇದಕ್ಕೂ ಮುಂಚೆ ಯಾಕೆ ಕೊನೆ ಕ್ಷಣದಲ್ಲಿ ಅವ್ರು ಟಿಕೆಟ್ ಅನೌನ್ಸ್ ಮಾಡ್ತಿದ್ರು ಅಂದ್ರೆ ಈ ಬಂಡಾಯ ಅವ್ರು ಏನೇ ಎದ್ರು ಕೂಡ ಅವ್ರಿಗೆ ಮತ್ತೊಂದು ಆಪ್ಷನ್ ಇರ್ತಾ ಇರಲಿಲ್ಲ. ಇನ್ನೊಂದು ಹೋಗಿ ನಾಮಿನೇಷನ್ ಸಲ್ಲಿಸ್ಬಿಟ್ಟು ಇನ್ನೊಂದು ಪಕ್ಷವನ್ನ ಅಪ್ರೋಚ್ ಮಾಡ್ಲಿಕ್ಕೆ ಟೈಮ್ ಇರ್ತಿರಲಿಲ್ಲ. ಬಟ್ ಇವಾಗ ಅಪ್ರೋಚ್ ಮಾಡ್ಲಿಕ್ಕೆ ಟೈಮ್ ಇದ್ದರೂ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ನೋಡ್ಕೊಂಡು ಕೂರಂಗಿಲ್ಲ. ಆಕ್ಚುಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಪಕ್ಷವನ್ನ ಮತ್ತೆ ಪುನಶ್ಚೇತನಗೊಳಿಸಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಅಧಿಕಾರ ಇಂಪಾರ್ಟೆಂಟ್ ಆಗಿದೆ. AICC ಅಧ್ಯಕ್ಷರು ಕೂಡ ಹಿಮಾಚಲ ಮತ್ತೆ ಗುಜರಾತ್ ಎಲೆಕ್ಷನ್ ನಡೆದಾಗ ಒಂದು ಸಿಹಿ ಒಂದು ಕಹಿ ಆಯ್ತು. ಆದ್ರೆ ನಮ್ಮ ರಾಜ್ಯದ ವಿಚಾರದಲ್ಲಿ ಹಂಗೆ ನೋಡಕ್ ಆಗಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 3 ಜನರಿಗೂ ವೈಯಕ್ತಿಕವಾಗಿ ಅನಿವಾರ್ಯತೆ, ಪ್ರತಿಷ್ಠೆ ಮತ್ತು ಪಕ್ಷದ ಅಸ್ತಿತ್ವ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಕಳೆದುಕೊಂಡ್ರೆ ಮುಂದೆ ಅದು ಯಾವ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ನಾಯಕರುಗಳಿಗೂ ಗೊತ್ತಿದೆ, ಶಾಸಕ ಸ್ಥಾನದ ಆಕಾಂಕ್ಷಿಗಳಿಗೂ ಗೊತ್ತಿದೆ. ಹೀಗಾಗಿ ವೈಯಕ್ತಿಕ ಮಟ್ಟದಲ್ಲಿ ಒಂದಷ್ಟು ಟಿಕೆಟ್ ಹಂಚಿಕೆಯಲ್ಲಿ ಪೈಪೋಟಿ, ಒತ್ತಡ, ಲಾಬಿ, ಚೌಕಾಸಿಗಳಿದ್ರೂ ಕೂಡ ಅದರ ಶಾಸಕರು ಅಂದ್ರೆ ಈಗ ಹಾಲಿ ಶಾಸಕರಿಗೂ ಕೆಲವರಿಗೆ ಫಸ್ಟ್ ಲಿಸ್ಟ್ ಅಲ್ಲಿ ಅನೌನ್ಸ್ ಆಗುತ್ತೆ ಅಂತ ವೇಟ್ ಮಾಡಿದ್ರು, ಸೆಕೆಂಡ್ ಲಿಸ್ಟ್ ಅಲ್ಲೂ ಬರ್ಲಿಲ್ಲ. ಎಸ್ಪೆಷಲಿ ಪುಲಕೇಶಿ ನಗರದಂತ ಅದರಲ್ಲಿ ಎರಡಿದೆ ನೋಡಿ. ಒಂದು ಪುಲಕೇಶಿ ನಗರ ಅಂತ ಬಂದಾಗ ನಾಯಕರ ಬಣಬಡಿದಾಟ ಖಂಡಿತ ಕಾಣಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಏನು ಘಟನೆ ಯಾವಾಗ ಆಯ್ತು DJಲಿ KJಲಿ, ಆ ಘಟನೆ ಸಂದರ್ಭದಲ್ಲಿ ಯಾವ ರೀತಿ ಒಂದು ವೈಡ್ ಓಪನ್ ಇತ್ತು, ಮತ್ತೆ ಅದಾದ ನಂತರ ನನ್ನ ಬೆಂಬಲಕ್ಕೆ ಬರಲಿಲ್ಲ ನಮ್ಮ ಪಕ್ಷದವರು ಅಂತ ಅವರು ಹೇಳಿದಂತ ಸಂದರ್ಭ, ಅದನ್ನ DK ಶಿವಕುಮಾರ್ ವೈಯಕ್ತಿಕವಾಗಿ ತಗೊಂಡಿದ್ದದ್ದು ರಿಫ್ಲೆಕ್ಟ್ ಆಗಿದ್ದು ಕೂಡ ನೋಡಿದ್ವಿ ನಾವು ಮಾಧ್ಯಮಗಳಲ್ಲಿ. ಸೊ ಅಲ್ಲಿ ಒಂದು ಲೆಕ್ಕಾಚಾರಕ್ಕೆ ನಾಯಕರನ್ನು ಮೀರಿ ತೀರಾ ನಾಯಕ ವರ್ಸಸ್ ಶಾಸಕ ಅನ್ನೋ ಹಂತದಲ್ಲಿ ಒಂದು ಫೈಟ್ ನಡೀತಾ ಇದೆ. ಆದ್ರೆ ಈ ಕುಂದಗೋಳ, ಕುಸುಮಾಶಿವಳ್ಳಿ ಅಂತ ಬಂದಾಗ ಅಲ್ಲಿ ವಿನಬಿಲಿಟಿ ಫಾರ್ಮುಲಾ ಬರುತ್ತೆ. ಸೊ ಈ ರಾಮಪ್ಪ ಅಂತ ಬಂದಾಗ ಹರಿಹರದಲ್ಲಿ ಅವ್ರದ್ದು ವಿನಬಿಲಿಟಿ ಆಡಳಿತ ವಿರೋಧಿ ಅಲ್ಲೇ ಬರುತ್ತೆ. ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ವಿರುದ್ಧ ಇರುವಂತಹ ಆಡಳಿತ ವಿರೋಧಿಯಲ್ಲೇ ಅದನ್ನ ಕನ್ಸಿಡರ್ ಮಾಡಿದಾಗ ಸೊ ಇಲ್ಲಿ ಎರಡೆರಡು ಆಯಾಮಗಳಲ್ಲಿ ಟಿಕೆಟ್ ಹಾಲಿ ಶಾಸಕರಿಗೆ ಇನ್ನೂ ಅನೌನ್ಸ್ ಆಗಿಲ್ಲದೆ ಇರೋದ್ರಲ್ಲಿ ಇನ್ನು ಕೋಲಾರದ್ದು ದೊಡ್ಡ ಕುತೂಹಲ ಇದೆ. 2ನೇ ಟಿಕೆಟ್ ಬೇಕಾ ಬೇಡವಾ, ಯಾಕೆ ಬೇಕು? ಕಳೆದ ಸಲ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಅವಶ್ಯಕತೆ ಇತ್ತು ಅಂತ ಹೇಳಿದ್ರು. ಕ್ಯಾಲ್ಕುಲೇಷನ್ ಹಾಕಿ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಯಾವ ರೀತಿಯಾಗಿ ಸಮಾಧಾನ ಪಡಿಸಬಹುದು. ಈಗ ಸಿದ್ದರಾಮಯ್ಯನವರ ಒಂದು ಬಣದಲ್ಲಿ ಏನಾದ್ರು ಟಿಕೆಟ್ ಮಿಸ್ ಆಗಿದ್ರೆ ಅದರ ಜವಾಬ್ದಾರಿ ಸಿದ್ದರಾಮಯ್ಯನವರಿಗೆ, ನೀವು ಸಮಾಧಾನ ಮಾಡಿ ಅಂತ. DK ಶಿವಕುಮಾರ್ ಅವರ ಬಣದಲ್ಲಿ ಮಿಸ್ ಆಗಿದ್ರೆ KPCC ಅಧ್ಯಕ್ಷರು ಆಗಿರುವಂತಹ ಹಿನ್ನೆಲೆಯಲ್ಲಿ ನೀವು ಸಮಾಧಾನ ಮಾಡ್ಲೇಬೇಕು ಅನ್ನುವಂತ ಟಾರ್ಗೆಟ್ ಕೂಡ ಇದೆ. ನೀವು ಹೇಳಿದಾಗೆ
ಬೇರೆ ಟೈಮಲ್ಲಿ ಅನೌನ್ಸ್ ಆದಾಗ ಯಾರ ಬಣ ಮೇಲುಗೈ ಅಥವಾ ಯಾರಿಗೆ ಹಿನ್ನಡೆ ಆಯ್ತು ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ವಿ ಡಿಸ್ಕಷನ್. ಬಟ್ ಈಗ ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ದಾರೆ. ಇನ್ನುಳಿದಂತ 58 ಕ್ಷೇತ್ರಗಳು ಇನ್ನೂ ಕಗ್ಗಂಟಾಗಿದೆ. ಅದು ಯಾವ ತರ ಅಳ್ದು ತೂಗಿ ಲೆಕ್ಕಾಚಾರ ಹಾಕಿ ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ ದೆಹಲಿಯಲ್ಲಿ, ಲಿಸ್ಟ್ ರಿಲೀಸ್ ಆಗುತ್ತೆ ನೋಡೋಣ. ಇದು ಕಾಂಗ್ರೆಸ್ನ ಕತೆ ಆದ್ರೆ, ಇನ್ನೊಂದು ಕಡೆ ಆಡಳಿತದಲ್ಲಿರುವಂತ ಬಿಜೆಪಿ, ಜೆಡಿಎಸ್ ಪ್ರಾದೇಶಿಕ ಪಕ್ಷ ಆದ್ರೂ ಕೂಡ ಮೊದಲ ಲಿಸ್ಟ್ ರಿಲೀಸ್ ಆಯಿತು, ಎರಡನೇ ಲಿಸ್ಟ್ ಇವತ್ತು ರಿಲೀಸ್ ಆಗಬಹುದು ಅನ್ನೋ ನಿರೀಕ್ಷೆಗಳಿದೆ. ಇದರ ಮಧ್ಯದಲ್ಲಿ ಕಾಂಗ್ರೆಸ್ನ ಎರಡನೇ ಲಿಸ್ಟ್ ರಿಲೀಸ್ ಆಯಿತು. ಆಡಳಿತದಲ್ಲಿರುವಂತ ಬಿಜೆಪಿಯ ಲಿಸ್ಟ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ನಾಳೆ ಮೊದಲ ಲಿಸ್ಟ್ ಪ್ರಕಟವಾಗುವಂತ ಸಾಧ್ಯತೆ ಇದೆ. ಆ ಲೆಕ್ಕಾಚಾರದಲ್ಲಿ ನಾಯಕರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿಯಿಂದ ಗುಜರಾತ್ ಮಾಡೆಲ್ ಇಂಪ್ಲಿಮೆಂಟ್ ಆಗುತ್ತಾ? ಅಷ್ಟು ಈಸಿನಾ? ಅಫ್ಕೋರ್ಸ್ ಚರ್ಚೆಗಳು ಮೊದಲಿಂದಲೂ ಕೂಡ ನಡೀತಾ ಇದೆ. ಈ ಬಾರಿ ಹಾಲಿ ಶಾಸಕರ ಬದಲಿಗೆ ಹೊಸ ಮುಖಗಳಿಗೆ ಮನ್ನಣೆಯನ್ನ ಹಾಕಬೇಕು. ಆಲ್ರೆಡಿ ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡುವಾಗಲೇ ಒಂದು ಹಿಂಟ್ ಅನ್ನ ಕೊಟ್ಟಿದ್ರು. ಈ ಸಲ ನೋಡ್ತಾ ಇರಿ, ಲಿಸ್ಟ್ ಅಲ್ಲಿ ಹೊಸ ಮುಖಗಳಿಗೆ ಅಂದ್ರೆ ಹೊಸ ಅಭ್ಯರ್ಥಿಗಳು, ಅಚ್ಚರಿಯ ಅಭ್ಯರ್ಥಿಗಳನ್ನ ನೀವು ನೋಡ್ತೀರಾ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಹೊಸ ಮುಖಗಳಿಗೆ, ಯುವಕರಿಗೆ ಮಣೆಯನ್ನ ಹಾಕಲಾಗುತ್ತಾ? ಇಲ್ಲಿ ABC ಅಂತ ಕ್ಯಾಟಗರಿಗಳನ್ನ ಮಾಡ್ಕೊಂಡಿದ್ದಾರೆ. ಲೆಕ್ಕಾಚಾರಗಳು ಕೂಡ ಜೋರಾಗೇ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಜೆಡಿಎಸ್ ಮೊದಲ ಲಿಸ್ಟ್ ರಿಲೀಸ್ ಆಗಿದ್ದಾಯ್ತು, ಕಾಂಗ್ರೆಸ್ನ ಎರಡನೇ ಲಿಸ್ಟ್ ಇವತ್ತು ನಾವು ನೋಡಿದ್ವಿ. ಈಗ ಆಡಳಿತದಲ್ಲಿ ಮತ್ತೆ ಕುತ್ಕೋಬೇಕು ಅನ್ನೋ ಆಸೆಯಲ್ಲಿರುವಂತ ರಣತಂತ್ರ ಹೂಡ್ತಿರುವಂತ ಬಿಜೆಪಿ ಲಿಸ್ಟ್ ಡಿಲೇ ಆಗ್ತಿರೋದು ನೋಡಿದ್ರೆ ಏನೆಲ್ಲ ಕಾರಣಗಳು, ಮತ್ತೆ ರಣತಂತ್ರ ಇಷ್ಟು ಡಿಲೇ ಆದ್ರೆ ಹೂಡೋದಕ್ಕೆ ಸಾಧ್ಯ ಇದೆಯಾ? ಶರ್ಮಿತಾ, ಈಗಾಗಲೇ ಏನು 224 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ವಿಚಾರವಾಗಿ ಮೊದಲ ಹಂತದಲ್ಲಿ ಚರ್ಚೆ ಆಗಿದೆ ರಾಜ್ಯ ಮಟ್ಟದ ನಾಯಕರ ಜೊತೆ. ಈಗಾಗಲೇ ABC ಅನ್ನುವಂಥ ಆಧಾರದ ಮೇಲೆ ಒಂದಷ್ಟು ಅಭ್ಯರ್ಥಿಗಳನ್ನ ಶಿಫಾರಸು ಮಾಡುವಂತ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ. ನಾಳೆ ರಾಜ್ಯದ ನಾಯಕರು ಎಲ್ಲರೂ ಕೂಡ ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಡಿದ್ದು ಏನು ಏಪ್ರಿಲ್ 8ನೇ ತಾರೀಕು ಸಂಸದೀಯ ಮಂಡಳಿ ಸಭೆ ಕೂಡ ದೆಹಲಿಯಲ್ಲಿ ನಡೀತಾ ಇರುವಂತದ್ದು. ಆ ಒಂದು ಸಭೆಯಲ್ಲಿ ಅಂತಿಮವಾಗಿ ಯಾವ ಅಭ್ಯರ್ಥಿಗಳಿಗೆ ಗೆಲುವಿಗೆ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾಗಿ ವರಿಷ್ಠ ತೀರ್ಮಾನ ಮಾಡ್ತಾರೆ. ಆದ್ರೆ ಶರ್ಮಿತಾ, ಈಗ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಯಾರು ಹಾಲಿ ಶಾಸಕರಿಗೆ, ಬಹುತೇಕವಾಗಿ ಎಲ್ಲ ಹಾಲಿ ಶಾಸಕರನ್ನ ಶಿಫಾರಸು ಮಾಡುವಂತಹ ಒಂದು ಕೆಲಸವನ್ನ ರಾಜ್ಯದ ನಾಯಕರು ಮಾಡಿದ್ದಾರೆ. ಮುಖ್ಯವಾಗಿ ಹಿರಿಯ ಶಾಸಕರೇನೆ ಆಲ್ಮೋಸ್ಟ್ ಆಲ್ ಅಂದ್ರೆ ಗೋವಿಂದ ಕಾರಜೋಳ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಎಲ್ಲರೂ ಕೂಡ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿದ್ದಾರೆ. ಹೀಗಾಗಿ ಅವರು ಹೆಸರು ಸೇರಿದಂತೆ ಹಲವು ಶಾಸಕರನ್ನ ಈಗಾಗಲೇ ಶಿಫಾರಸು ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಮುಖ್ಯವಾಗಿ 5ರಿಂದ 6 ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ, ಹಾಲಿ ಶಾಸಕರನ್ನ ಅವ್ರ ಮೇಲೆ ಬೇರೆ ಬೇರೆ ಆಪಾದನೆ ಬಂದಿರುವಂತಹ ಕಾರಣಕ್ಕೋಸ್ಕರವಾಗಿ ಅವರನ್ನ ಹಾಲಿ ಶಾಸಕರ ಹೆಸರನ್ನ ಶಿಫಾರಸನ್ನು ಮಾಡಿಲ್ಲ. ಬದಲಾಗಿ ಬೇರೆ ಬೇರೆ ಅಲ್ಲಿ ಪ್ರಬಲವಾಗಿ ಇರತಕ್ಕಂಥ ಆಕಾಂಕ್ಷಿಗಳ ಹೆಸರನ್ನ ಶಿಫಾರಸು ಮಾಡುವಂತ ಕೆಲಸವನ್ನು ಮಾಡಿರುವಂತದ್ದು. ಈಗಾಗಲೇ ಗುಜರಾತ್ ಆಗಿರಬಹುದು ಮತ್ತೆ UP ಮಾಡಲ್ ಬರುವಂತ ವಿಚಾರ ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗುವಂತದ್ದು. ಅದು ಕೂಡ ಈಗ ರಾಜ್ಯದ ಹಿರಿಯ ಶಾಸಕರಲ್ಲಿ ಒಂದು ರೀತಿ ಅಸಮಾಧಾನಕ್ಕೆ ಮತ್ತೆ ಭಯಕ್ಕೆ ಕಾರಣವಾಗಿರುವಂತದ್ದು. ಎಲ್ಲಿ ಹೊಸಬರಿಗೆ ಟಿಕೆಟ್ ಅನ್ನ ಕೊಟ್ಟರೆ ನಮಗೆ ಮಿಸ್ ಆಗುತ್ತೆ ಅನ್ನೋದು ಕೂಡ ಚಿಂತೆಯಲ್ಲಿರುವಂತದ್ದು. ಈಗ ಎಲ್ಲದಕ್ಕೂ ಕೂಡ ಗೊಂದಲಗಳಿಗೆ 8ನೇ ತಾರೀಕು ತೆರೆ ಬಿಡುವಂತ ಸಾಧ್ಯತೆ ಇದೆ. ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದು ಹೋದ ನಂತರವಾಗಿಯೇ ಬಿಜೆಪಿಯ ಮೊದಲ ಪಟ್ಟಿ ಪ್ರಕಟವಾಗುವಂತ ಸಾಧ್ಯತೆ ಇದೆ. ಆದರೆ ರಾಜ್ಯ ಮಟ್ಟದಲ್ಲಿ ಯಾವುದು ಕೂಡ ಗುಜರಾತ್ ಮತ್ತು UP ಮಾಡಲ್ ಚರ್ಚೆ ಆಗಿಲ್ಲ. ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೆ ಅದರ ಆಧಾರದ ಮೇಲೆ ಗುಜರಾತ್ ಮತ್ತು UP ಮಾಡಲು ನಿರ್ಧಾರ ಆಗುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ. ಈ ಕ್ಷಣದ ಅಪ್ಡೇಟ್ಸ್ಗೆ ಇದನ್ನ ಚುನಾವಣಾ ಚದುರಂಗದ ರೌಂಡ್ ಟೇಬಲ್ ನಲ್ಲಿ ನಾವು ವಿಶ್ಲೇಷಣೆ ಮಾಡೋಣ. ಮಧು ಸರ್, ಈಗ ಬಿಜೆಪಿ ಇನ್ಫ್ಯಾಕ್ಟ್ ತುಂಬಾನೇ ಚುರುಕಾಗಿ ರಣತಂತ್ರವನ್ನ ಹೂಡಿ ಮತ್ತೆ ಆಡಳಿತಕ್ಕೆ ಬರುವಂತ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ಸ್ ಅನ್ನ ಮಾಡಬೇಕಾಗಿತ್ತು. ಬಟ್ ತುಂಬಾನೇ ಡಿಲೇ ಆಗ್ತಾ ಇದೆ. ಹಂಗ್ ನೋಡಕ್ ಹೋದ್ರೆ ಗುಜರಾತ್ ಮಾಡೆಲ್ ಅಂತ ತುಂಬಾ ದಿನಗಳಿಂದ ಹೇಳ್ತಾ ಇದ್ರು. ಬಟ್ ಇಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಈಸಿನಾ? ಆತರ ಪ್ರತಿಕೂಲ ವಾತಾವರಣ ಇಲ್ಲಿದೆಯಾ? ಶರ್ಮಿತಾ, ಗುಜರಾತ್ ಮಾಡಲ್ ಅಂತ ಈಗ ಕರಿತಾ ಇದ್ದಾರೆ. ಆದ್ರೆ ಗುಜರಾತ್ ಮಾಡಲ್ನ ಅದರ ಹೆಸರನ್ನ ಹೇಳದೆ ಕಳೆದ ಸಲ ಕರಾವಳಿಯಲ್ಲಿ ಅದನ್ನ ಪ್ರಯೋಗ ಮಾಡಿದ್ರು. ಅದರಲ್ಲಿ ತುಂಬಾ ಜನ ಹೊಸ ಮುಖಗಳಿಗೆ ಕೊಟ್ಟು ಗೆದ್ದು ಕೂಡ ಆಯ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿ ಇದ್ದಂತ ಒಂದು ವೇದಿಕೆ ಅಥವಾ ವಾತಾವರಣ ಪೂರಕವಾಗಿದ್ದಂತ ಸ್ಥಿತಿಗತಿ, ಮನಸ್ಥಿತಿಗಳೇ ಬೇರೆ. ಮತದಾರರದು ಆಡಳಿತ ವಿರೋಧಿ ಅಲೆ ಇತ್ತು. ಕಾಂಗ್ರೆಸ್ ವಿರುದ್ಧ ಅಥವಾ ಕಾಂಗ್ರೆಸ್ ಅನ್ನ ಬೆರಳು ಮಾಡಿ ತೋರಿಸಿ ಅಥವಾ ಅಲ್ಲಿ ಸೈದ್ಧಾಂತಿಕವಾಗಿ ಹೋರಾಟ ಮಾಡಿ ಆ ನೆಲದಲ್ಲಿ ಗೆಲ್ಲೋದಕ್ಕೆ ಅವಕಾಶಗಳಿದ್ವು. ಹಾಗಾಗಿ ಹೊಸ ಮುಖಗಳಿಗೆ ಅವಕಾಶ ಕೊಟ್ರು. ಆದ್ರೆ ಈಗ ಯಾರತ್ತ ಬೆರಳು ಮಾಡಬೇಕು ಇಂಥ ವಿಚಾರ ಬಂದಾಗ ಸಿಕ್ಕಾಬಟ್ಟೆ ಒಂದಷ್ಟು ಪ್ರಚಾರದ ಕಣದಲ್ಲಿ ಒಂದಷ್ಟು ಹಿನ್ನಡೆಗಳು ಈಗಾಗಲೇ ಆಗಿದೆ. ವೆರಿ ಅನ್ಲೈಕ್ಲಿ ಬಿಜೆಪಿ ಅಂದ್ರೆ ಎಲ್ಲರಿಗಿಂತ ಮುಂಚೆ ಕಾರ್ಪೊರೇಟ್ ಸ್ಟ್ರಕ್ಚರ್ ಅಲ್ಲಿ ಕ್ಯಾಂಡಿಡೇಟ್ ಗಳನ್ನ ಅನೌನ್ಸ್ ಮಾಡೋದಿರ್ಬೋದು, ಅಥವಾ ಪ್ರಚಾರದ ಆ ಒಂದು ವೇಗ ಅಥವಾ ಒಂದು ಇಂಟೆನ್ಸಿಟಿ ಇರ್ಬೋದು, ಮತ್ತು ಆ ನಾಯಕತ್ವದ ಒಂದು ವಿಜೃಂಭಿಸುವಂತ ಒಂದು ವಿಚಾರ ಇರ್ಬೋದು, ಅಥವಾ ಪ್ರತಿಪಕ್ಷವನ್ನು ಕಟ್ಟಹಾಕುವಂತ ವಿಚಾರ ಇರ್ಬೋದು. ಅವರು ಆಡಳಿತ ಪಕ್ಷದಲ್ಲಿ ಇದ್ರೂ ಕೂಡ ಬೇರೆ ಬೇರೆ ರಾಜ್ಯಗಳನ್ನ ನೋಡಿದ್ರೆ, ಆದ್ರೆ ಇಲ್ಲಿ ಆ ಮಟ್ಟದ ಒಂದು ತೀಕ್ಷ್ಣವಾದಂತಹ ಸೂಕ್ಷ್ಮವಾದಂತಹ ಒಂದು ಪ್ರಚಾರ ವೈಖರಿ ಅಥವಾ ಕ್ಯಾಂಡಿಡೇಟ್ಗಳ ವಿಚಾರದಲ್ಲೂ ಕೂಡ ಕ್ಲಾರಿಟಿ ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ಈಗ ನೋಡಿ, ಇಲ್ಲೇ ಅದನ್ನ ಪ್ರಯೋಗ ಅಂತ ಕರೀತಿರೋ ಅಥವಾ ಟೈಮ್ ಬೈಯಿಂಗ್ ಸ್ಟ್ರಾಟಜಿ ಅಂತ ಕರೀತಿರೋ ಗೊತ್ತಿಲ್ಲ. ಸರ್ವೆ ಆದ ನಂತರವೂ ಕೂಡ
ಕೋರ್ ಕಮಿಟಿ ಮೀಟಿಂಗು ಮತ್ತೆ ಏನು ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ ಗಳನ್ನ ಮಾಡ್ತಾರೆ ಅಂತಂದ್ರೆ ಅದು ಹೊಸ ಪ್ರಯೋಗ ಅಂತಾನೂ ಕರೆಸ್ಕೊಳ್ಬಹುದು. ಅಥವಾ ಬಂಡಾಯದ ಗೊಂದಲ ಇದೆ, ಬಂಡಾಯದ ಭೀತಿ ಇದೆ ಮತ್ತು ಪ್ರತಿಪಕ್ಷಗಳ ಆಪರೇಷನ್ ಭೀತಿ ಇದೆ, ಹೇಗೆ ಮ್ಯಾನೇಜ್ ಮಾಡುವಂಥದ್ದು ಈ ಒಂದು ಆತಂಕ ಕೂಡ ಇರಬಹುದು. ಅದರ ಜೊತೆಗೆ ನಾಯಕರ ಏನೋ ಬಡಿದಾಟ ಇಲ್ಲ ಅಂತಲ್ಲ, ವೆರಿ ಅನ್ಲೈಕ್ಲಿ ಏನೋ ಬೇರೆ ಕಡೆ ಏನೋ ಹಿಂದಿನ ಏನೋ ಎಲೆಕ್ಷನ್ಗೂ ಹೊಡ್ಸಿದ್ರು ಕೂಡ ಈ ಸಲ ವರಿಷ್ಠರು ಇಷ್ಟೆಲ್ಲ ಸ್ಟ್ರಾಂಗ್ ಇದ್ರು ಕೂಡ, ಏನೆಲ್ಲ ಲೆಕ್ಕಾಚಾರಗಳಿದ್ರು ಕೂಡ ಇಲ್ಲಿ BSY ಮತ್ತೆ ಮುನ್ನೆಲೆಗೆ ಬಂದರೆ ಅವ್ರದೇ ಆದಂತ ಲೆಕ್ಕಾಚಾರದೊಂದು 20-25 ಟಿಕೆಟ್ಗಳಿಗಂತೂ ಕನಿಷ್ಠ ಅವರ ಅಸ್ತಿತ್ವ ಮತ್ತು ಮಗನ ಭವಿಷ್ಯ ಎಲ್ಲವನ್ನ ಲೆಕ್ಕಾಚಾರಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಾರೆ. BL ಸಂತೋಷ್ ಅವರು ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕು, ಏನೋ ಪ್ರಾಯೋಗಿಕವಾಗಿ ಒಂದಷ್ಟು ಅವಕಾಶಗಳನ್ನ ಕೊಡಬೇಕು ಅನ್ನೋಂಥ ಒಂದು ಪ್ರಸ್ತಾಪವನ್ನು ಮುಂದಿಟ್ಟಿರ್ತಾರೆ. ಜೊತೆಗೆ ಜಾತಿ, ಸಮುದಾಯ, ಈ ಮೀಸಲಾತಿ ಎಫೆಕ್ಟ್ ಮತ್ತು ಹಿಂದುತ್ವದ ಏನು ಫಾರ್ಮುಲಾ ಎಲ್ಲವನ್ನ ಅಳೆದು ತೂಗಿ ಟಿಕೆಟ್ ಅನ್ನು ಹಂಚಿಕೆ ಮಾಡಬೇಕು. ಆಕ್ಚುಲಿ ನಾವು ಸವಾಲುಗಳಿವೆ. ಕಾಂಗ್ರೆಸ್ ವಿಚಾರದಲ್ಲಿ ನೋಡೋದಾದ್ರೆ ತುಂಬಾ ಸಾಮಾಜಿಕ ನ್ಯಾಯವಾಗಿ ಅವರು ಟಿಕೆಟ್ ಅನ್ನ ಹಂಚಿಕೆ ಮಾಡೋದು. ಯಾವುದೇ ಟೋಟಲ್ ಆಗಿ 224 ಕ್ಷೇತ್ರ ಅಂತ ತಗೊಂಡ್ಬಿಟ್ಟು ಅವರು ಸಾಮಾಜಿಕ ನ್ಯಾಯವಾಗಿ ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ನೋಡ್ತಾರೆ. ಇಲ್ಲಿ ನಾವು ಗುಜರಾತ್ ಮಾಡೆಲ್ ಅಂತ ನೋಡ್ಬೇಕಾದ್ರೆ ಅಲ್ಲಿ ಒಂದು ಯಾವಾಗ್ಲೂ ಸವಾಲು, ಯಾವಾಗ್ಲೂ ಪ್ರಯೋಗ ಮಾಡಕ್ಕೆ ಯಾಕೆ ಅಣಿ ಆಗ್ತಾರೆ ಮತ್ತೆ ಯಶಸ್ವಿ ಆಗ್ತಾರೆ ಅಂದ್ರೆ ನರೇಂದ್ರ ಮೋದಿ ಅವರ ತವರು ರಾಜ್ಯ. ಅಮಿತ್ ಶಾ ಅವರು ದೇಶದ ಚುನಾವಣಾ ಚಾಣಕ್ಯ ಅಂತ ಈಗ ಸದ್ಯ ಕರ್ಸ್ಕೊಳ್ತಾ ಇರುವುದು, ಅವರ ರಾಜ್ಯ ಬೇರೆ. ಹೀಗಾಗಿ ಅಲ್ಲಿ ಏನೇ ಪ್ರಯೋಗ ಮಾಡಿದ್ರು ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ನಾವು ಮೊನ್ನೆ ಮಾತಾಡ್ತಿದ್ವಿ, ವ್ಯಕ್ತಿ ಇಂಪಾರ್ಟೆಂಟ್ ಆಗೋದಿಲ್ಲ ಅಥವಾ ಅಭ್ಯರ್ಥಿ ಇಂಪಾರ್ಟೆಂಟ್ ಆಗೋದಿಲ್ಲ, ಅಲ್ಲಿ ಹಿಂದುತ್ವ ಅನ್ನೋದು ಮತ್ತೆ ನರೇಂದ್ರ ಮೋದಿ ಅವರ ಫೇಸ್ ನಲ್ಲೇ ಅವರು ಇದುವರೆಗೂ ಚುನಾವಣೆ ಗೆದ್ಕೊಂಡ್ ಬಂದಿರೋದು 2002ರಿಂದಲೂ ಕೂಡ. ಇವಾಗೇನು ಡಿಫ್ರೆಂಟ್ ಅಲ್ಲ. ಈ ಗುಜರಾತ್ ಎಲೆಕ್ಷನ್ ಅಲ್ಲೂ ಹಂಗೆ ಮಾಡಿದ್ದು. ಆದರೆ ಹಿಮಾಚಲ ಎಲೆಕ್ಷನ್ ಅದೇ ಟೈಮ್ ನಲ್ಲಿ ನಡೆದ್ರು ಕೂಡ ತದ್ವಿರುದ್ಧವಾಗಿತ್ತು. ಆಮೇಲೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಂಪ್ಲೀಟ್ಲಿ ಟೋಟಲಿ ಡಿಫರೆಂಟ್ ಆಗಿದೆ. ಸರ್ವೇನೇ ಮಾನದಂಡ ಅಂತ ಹೇಳ್ತೀರಾ? ನಾವು ಕಾಂಗ್ರೆಸ್ ಪಟ್ಟಿಗೆ ಏನಾದ್ರು ವೇಟ್ ಮಾಡಿ ನೋಡ್ತಾ ಇದ್ದೀರಾ? ಅಲ್ಲ, ಅದು ಇರ್ಬೋದು, ಕಾಂಗ್ರೆಸ್ ವೇಟ್ ಮಾಡಿ ನೋಡ್ತಿರ್ಬೋದು. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ ತಿಂಗಳಿಂದ ಹಿಂದೆ ಖಂಡಿತವಾಗ್ಲೂ ಸರ್ವೇನೇ ಮಾನದಂಡ ಆಗಿತ್ತು ಸಂಪೂರ್ಣವಾಗಿ. ಆದ್ರೆ ಈಗ ಜಾತಿಯ ನಾಯಕರು ಮತ್ತು ಯಾವ ಜಿಲ್ಲಾ ಯೂನಿಟ್ಗಳಲ್ಲಿ ಯಾವ ಮಟ್ಟದ ಭಿನ್ನಮತ ಇದೆ. ಯಾಕಂದ್ರೆ ವಿಜಯಪುರ ಅಂತ ಬಂದ್ರೆ ಏನಾಗ್ತಾ ಇದೆ ಅಂತ ಗೊತ್ತು, ಅಪ್ಪು ಪಟ್ಟಣ್ ಶೆಟ್ಟಿ ಮತ್ತು ಯತ್ನಾಳ್ ಅವರ ನಡುವೆ. ತುಮಕೂರಲ್ಲಿ ಯಾವ ರೀತಿ ಘರ್ಷಣೆಗಳಿದೆ ಅಂತ ಗೊತ್ತು. ಹಳೆ ಮೈಸೂರಲ್ಲಿ ಸೋಮಣ್ಣ ಅವರ ವಿಚಾರವನ್ನ ಇಟ್ಕೊಂಡು ಚಾಮರಾಜನಗರ, ಮೈಸೂರು ಮತ್ತು ಬೇರೆ ಬೇರೆ ಕಡೆ ಏನೆಲ್ಲ, ಅಥವಾ ಮೈಸೂರಲ್ಲಿ ರಾಮದಾಸ್ ಅಂತ ಅವ್ರು ಕೊಡ್ಬೇಕು, ಅಥವಾ ಚಾಮರಾಜನಗರ ಅವರಲ್ಲಿರೋ ಗೊಂದಲ ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಇದೆ. ತುಮಕೂರಲ್ಲಿ ಇದೆ, ಅಲ್ಲಿ ಸೊಗಡು ಶಿವಣ್ಣ, ಈ ರೀತಿಯಾಗಿ ಚಾಮರಾಜನಗರದಲ್ಲಿದೆ, ಮೈಸೂರು, ಬೆಳಗಾವಿನಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಹೊಂದಿರುವಂತ ಏನೋ ಬೆಂಗಳೂರಿನ ನಂತರ ಅತಿ ಹೆಚ್ಚು ಕ್ಷೇತ್ರಗಳನ್ನ ಹೊಂದಿರುವಂತ ಒಂದು ಜಿಲ್ಲೆಯಲ್ಲಿ ಈ ಕ್ಷಣಕ್ಕೂ ಕೂಡ ದೊಡ್ಡ ಪೈಪೋಟಿ. ಆಮೇಲೆ ಆಕ್ಚುಲಿ ಸರ್ ನಾವು ಅದ್ರಲ್ಲಿ ಇವ್ರು ಕಳ್ಸಿದ್ದನ್ನೆಲ್ಲ ಒಪ್ಕೊಂಡ್ಬಿಡ್ತಾರ ಇಲ್ಲಿ ಮಾಡಿದ. ಈಗ ಕಾಂಗ್ರೆಸ್ ವಿಚಾರಕ್ಕೆ ನೋಡೋದಾದ್ರೆ ಇವರಿಬ್ರು ಏನೋ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟು ಸಿದ್ದರಾಮಯ್ಯ DKಶಿ ಇದೊಂದು ನಿಮ್ ಓಕೆ ಅಪ್ಪ ಅಂತ ಕಳ್ಸಿದ್ರೆ ಅದನ್ನ ಒಪ್ಕೊಳ್ತಾರೆ. ಆದ್ರೆ ಬಿಜೆಪಿ ಹಂಗಿಲ್ಲ. ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರ, ಅಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ಎಲ್ಲರೂ ಒಕ್ಕೊರಲಿನಿಂದ ಒಪ್ಪಿಗೆ ಮಾಡಿಬಿಟ್ಟು ರಾಜ್ಯದಿಂದ ಸೆಂಟ್ರಲ್ಲಿ ಕಳಿಸಿದ್ರು, ಸೆಂಟ್ರಲ್ ಬೋರ್ಡ್ಗೆ. ಅಲ್ಲಿ ತೇಜಸ್ವಿ ಸೂರ್ಯ ಅವರ ಹೆಸರು ಬಂತು. MLC ಎಲೆಕ್ಷನ್ಗಳಲ್ಲಿ ಎಷ್ಟು ಬಾರಿ ಇಲ್ಲಿಂದ ಕಳಿಸಿದಂತ ಹೆಸರುಗಳು ಒಬ್ರದ್ದು ಅನೌನ್ಸ್ ಆಗಿರಲಿಲ್ಲ. ಆ ರೀತಿಯಾಗಿ ಶಾಕಿಂಗ್ ಆದಂತ ಹೆಸರುಗಳು ಬರ್ಬೋದು. ಆದ್ರೆ ಈ ಬಾರಿ ವಿಧಾನಸಭೆ ಎಲೆಕ್ಷನ್ ಇದೆಯಲ್ಲ, ಅಷ್ಟು ಈಸಿಯಾಗಂತೂ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಅವರು ಯಡಿಯೂರಪ್ಪನವ್ರು ಹೇಳಿದ್ರು ಅಂತ ಕೊಟ್ಟೇ ಬಿಡ್ತಾರೆ ಅಂತಾನೂ ಹೇಳಕ್ಕಾಗಲ್ಲ, ಕೊಡಂಗಿಲ್ಲ ಅನ್ನುವಂತ ಪರಿಸ್ಥಿತಿನೂ ಕೂಡ ಇಲ್ಲ. ಹಂಗಿದೆ, ಬೇರೆಯದೇ ರೀತಿಯಲ್ಲಿ ಇರುತ್ತೆ. ನೋಡೋಣ, ನಾಳೆ ಗೊಂದಲದಲ್ಲಂತೂ ಇದೆ ಬಿಜೆಪಿ. ನಾಳೆ ಬಿಜೆಪಿ ಪಟ್ಟಿ ರಿಲೀಸ್ ಆಗ್ಬಹುದು ಅನ್ನೋ ನಿರೀಕ್ಷೆ ಇದೆ. ಕಾದ್ ನೋಡೋಣ ಯಾರ್ಯಾರ ಹೆಸರು, ಅಚ್ಚರಿಯ ಹೆಸರುಗಳು ಇರುತ್ತೆ ಅಂತ. ಇನ್ನು ಪ್ರಾದೇಶಿಕ ಪಕ್ಷ JDS ಎಲ್ಲರಿಗಿಂತ ಮುಂಚಿತವಾಗಿ ಪಂಚರತ್ನ ಯಾತ್ರೆ ಹಮ್ಮಿಕೊಂಡ್ರು, ತಮ್ಮ ಲಿಸ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಬಟ್ ಎರಡನೇ ಲಿಸ್ಟ್ ಅನೌನ್ಸ್ ಮಾಡಕ್ಕೆ ಡಿಲೇ ಆಗ್ತಿರೋದು ಹಾಸನ ನಗರ ಕ್ಷೇತ್ರ. ಈಗ ಇವತ್ತೇ ಘೋಷಣೆ ಆಗುತ್ತಾ? ಕೊಟ್ಬಿಟ್ಟಿದ್ದಾರೆ ಮಾತು ಕುಮಾರಸ್ವಾಮಿ ಅವರು, ಇವತ್ತೇ ಪಟ್ಟಿ ರಿಲೀಸ್ ಮಾಡ್ತೀನಿ ಅಂತ. ಅದರಂತೆ ಇವತ್ತೇ ಪಟ್ಟಿ ರಿಲೀಸ್ ಆಗುತ್ತಾ? ಹಂಗ್ ನೋಡಕ್ ಹೋದ್ರೆ ನಾಲ್ಕು ಸಲ ಪೋಸ್ಟ್ಪೋನ್ ಆಗ್ತಾ ಬಂದಿದೆ. ಒಂದೇ ರೀಸನ್, ಹಾಸನದಲ್ಲಿ ಟಿಕೆಟ್ ಯಾರಿಗೆ ಅನ್ನೋ ಗೊಂದಲ ಮುಂದುವರೆದಿದ್ರಿಂದ. ಈಗ ದೇವೇಗೌಡರು ಹಾಗೇನೆ ಕುಮಾರಸ್ವಾಮಿ ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ರೇವಣ್ಣ ಫ್ರಮ್ ದ ಡೇ ಒನ್ ಈ ಗೊಂದಲ ಸ್ಟಾರ್ಟ್ ಆಯ್ತಲ್ಲ, ಅವಾಗಿಂದ ಹೇಳ್ಕೊಂಡ್ ಬಂದ್ರು ಕೂಡ ಈಗ ಆ ಲಿಸ್ಟ್ ನಲ್ಲಿ ಹಾಸನ ನಗರ ಆ ಕ್ಷೇತ್ರದ ಮುಂದೆ ಯಾರ ಹೆಸರಿರುತ್ತೆ, ಡಿಸಿಷನ್ ಆಗಿರುತ್ತಲ್ಲ, ಅದಕ್ಕೆ ತಲೆ ಬಾಗ್ತಾರ ರೇವಣ್ಣ ಮತ್ತೆ ಅವ್ರ ಫ್ಯಾಮಿಲಿ ಅನ್ನೋದನ್ನ ನೋಡ್ಬೇಕಾಗತ್ತೆ. ಒಂದ್ ಕಡೆ ರೇವಣ್ಣ ಫ್ಯಾಮಿಲಿ ಬಹಳ ಪ್ರತಿಷ್ಠೆಯಾಗಿದ್ದನ್ನು ತಗೊಂಡ್ಬಿಟ್ಟಿದೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಈಗ ಕುಮಾರಸ್ವಾಮಿ ಅವರಿಗೆ ಸಾಮಾನ್ಯ ಕಾರ್ಯಕರ್ತನಿಗೆ JDS ಟಿಕೆಟ್ ಅಂತ ಹೇಳಿರೋದ್ರಿಂದ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕಲ್ಲ, ಅಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಇಲ್ಲಿ ಮುನಿಸನ್ನ ವ್ಯಕ್ತಪಡಿಸಿದ್ದಾಗಿದೆ ಭವಾನಿ ರೇವಣ್ಣ ಅವರು. ನೋಡ್ಬೇಕಾಗತ್ತೆ ಏನಾಗುತ್ತೆ ಅಂತ ಹೇಳಿ. ಮಧು, ಇವಾಗ ಹಂಗ್ ನೋಡಕ್ ಹೋದ್ರೆ
ಕಾಂಗ್ರೆಸ್ನ ಬಂಡಾಯ ಬಿಸಿಯನ್ನ ಇವ್ರು ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಿದ್ರು, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಫ್ಯಾಮಿಲಿ ಒಳಗೆ ಒಂದು ಬಂಡಾಯ ಎದ್ದಿರೋದ್ರಿಂದ ತುಂಬಾ ಕಷ್ಟ ಆಗ್ತದೆ. ಚುನಾವಣೆಯಲ್ಲೂ ಕೂಡ ಇದು ನಿರೀಕ್ಷಿತವಾಗಿತ್ತು. ಅಂದ್ರೆ ಜೆಡಿಎಸ್ ಯಾವತ್ತೂ ಕೂಡ ತನ್ನ ಪ್ರತಿಪಕ್ಷದ ಎರಡೂ ಪಕ್ಷಗಳ ಟಿಕೆಟ್ ಯಾವ ರೀತಿ ಬರುತ್ತೆ ಅದನ್ನ ನೋಡ್ಕೊಂಡು ಟಿಕೆಟ್ ಹಂಚಿಕೆಯನ್ನ ಮಾಡುವಂತ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅವ್ರು ಏನ್ ಮಾಡಿದ್ರು, ಮೊದಲ ಪಟ್ಟಿಯನ್ನು ಘೋಷಣೆ ಮಾಡಿದ್ರು. ಮೊದಲ ಪಟ್ಟಿ ಘೋಷಣೆ ಮಾಡಿದ್ದಕ್ಕೂ ಎರಡನೇ ಪಟ್ಟಿಗೂ ಅಂತರ ಎಷ್ಟು ದೊಡ್ಡದಿದೆ ಅಂದ್ರೆ ಅದ್ರ ಮಧ್ಯೆ ತುಂಬಾ ನೀರು ಹರಿದಿದೆ. ಆ ಎರಡು ಪಟ್ಟಿ ರಿಲೀಸ್ ಆಗೋಗ್ಬಿಡ್ತು ಕಾಂಗ್ರೆಸ್. ಎಕ್ಸಾಕ್ಟ್ಲಿ ನೋಡಿ, ಅದ್ರ ಮಧ್ಯ ಒಂದೇ ಒಂದು ಕ್ಷೇತ್ರದಿಂದ ಎಷ್ಟೆಲ್ಲ ರಿಫ್ಲೆಕ್ಟ್ ಆಗ್ತಿದೆ ಅಂತ ಅನಿಸ್ತಾ ಇದ್ರು ಕೂಡ ಅದ್ರ ಹೊರತಾಗಿ ಕೂಡ ಕೆಲವು ಕಡೆ ಈಗ ನೋಡಿ ದೇವರಾಜ ಆಪರೇಟ್ ಮಾಡ್ಬಿಟ್ರು KR ಪೇಟೆನಲ್ಲಿ. ಈ ಚಿಕ್ಕಮಂಗ್ಳೂರಲ್ಲಿ BB ನಿಂಗಯ್ಯ ಅವ್ರ ವಿರುದ್ಧ ಏನು ಅಸಮಾಧಾನ ಇದೆ, ಅವ್ರು ಯಾವುದೇ ರೀತಿ ಬೂತ್ ಮಟ್ಟದ ಕೆಲಸಗಳನ್ನ ಮಾಡಿಲ್ಲ, ಅಂತವ್ರಿಗೆ ಮತ್ತೆ ಕೊಟ್ರೆ ನಾವು ಒಪ್ಪಲ್ಲ ಅಂತ. ಒಂದು ಸ್ವಪಕ್ಷದೊಳಗಡೆ ಇರುವಂತ ಒಂದು ಚಿಕ್ಕ ಪುಟ್ಟ ಅಸಮಾಧಾನಗಳು ಮಂಡ್ಯ, ಮೈಸೂರು ಮತ್ತು ರಾಮನಗರದಲ್ಲಿ ಇವ್ರದೇ ಹೋಲ್ಡ್ ಇದೆ, ಅದು ಬೇರೆ ಪ್ರಶ್ನೆ. ಹಾಸನದಲ್ಲಿ ಆಗಿರುವಂಥ ದೊಡ್ಡ ತಲೆನೋವು, ಯಾಕಂದ್ರೆ ಹಾಸನದಲ್ಲಿ ಅದೊಂದು ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಅಲ್ಲ, ಅಲ್ಲಿ ಯಾರಿಗೆ ಟಿಕೆಟ್ ಅನ್ನೋದ್ರ ಮೇಲೆ ಅಕ್ಕಪಕ್ಕದ 2-3 ಕ್ಷೇತ್ರಗಳ ಮೇಲೆ ಅದರ ನೇರ ಪರಿಣಾಮ ಇದೆ. ಯಾಕಂದ್ರೆ ಮುಂಡುವಕ್ರು, ಒಕ್ಕಲಿಗರು ಅಂತ ಬಂದಂತ ಸಂದರ್ಭದಲ್ಲಿ ಅದು ಬೇರೆ ಅಭ್ಯರ್ಥಿಗಳ ಗೆಲುವಿನ ಲೆಕ್ಕಾಚಾರಗಳ ಮೇಲೆ ಹೊಡೆತವನ್ನ ಕೊಡುತ್ತೆ ಅನ್ನೋ ಒಂದು ಆಂತರಿಕವಾಗಿ ನಡೆತಿರುವಂತ ಲೆಕ್ಕಾಚಾರ ಒಂದಾದ್ರೆ, ಇನ್ನೊಂದು ವೈಯಕ್ತಿಕ ಪ್ರತಿಷ್ಠೆ, ಪಕ್ಷದ ಪ್ರತಿಷ್ಠೆ, ಅದು ಕೊಡುವಂತ ಸಂದೇಶ, ಇದೆಲ್ಲದರ ಆಧಾರದಲ್ಲಿ ನಡೀತಾ ಇರುವಂತ ಇಡೀ ರತ್ನ ರಥಯಾತ್ರೆಯ ಒಂದು ತೂಕ ಒಂದು ಕಡೆ ಆದ್ರೆ, ಇದೊಂದು ಕ್ಷೇತ್ರದಲ್ಲಿರುವಂತ ಗೊಂದಲ ಅದಷ್ಟನ್ನು ಇಡೀ ಸೌಂದರ್ಯ ಒಂದು ಕಪ್ಪು ಚುಕ್ಕೆ ಹಾಕ್ಬೇಕು. ನನ್ಗೇನ್ ಅನ್ಸುತ್ತೆ ಅಂದ್ರೆ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಓಕೆ ಭವಾನಿ ಅವರಿಗೆ ಕೊಡ್ಲಿಲ್ಲ, ಸ್ವರೂಪಿಗೆ ಕೊಟ್ರು ಇಲ್ಲಿ ಅವರು ಪ್ರಚಾರ ಮಾಡಲಿಲ್ಲ, ಹಾಸನ ಕ್ಷೇತ್ರ ಅಂತ ಮಾತ್ರ ಬರೋದಿಲ್ಲ. ಏನಾದ್ರೂ ಮುನಿಸ್ಕೊಂಡ್ಬಿಟ್ರೆ ರೇವಣ್ಣ ಅವ್ರ ಫ್ಯಾಮಿಲಿ, ಒಬ್ರು ಸ್ಥಳೀಯ ಸಂಸದರು, ಇನ್ನೊಬ್ರು ಸ್ಥಳೀಯವಾಗಿ ಆಯ್ಕೆ ಆಗಿರುವಂತವ್ರು ಸ್ಥಳೀಯ ಜನಪ್ರತಿನಿಧಿಗಳಿಂದ, ಇನ್ನ ಭವಾನಿ ರೇವಣ್ಣ, ಇವ್ರು 7 ಕ್ಷೇತ್ರದಲ್ಲೂ ಸುತ್ತದೇ ಹೋದ್ರೆ ಅಂದ್ರೆ ಅಲ್ಲಿ ಸ್ಟಾರ್ ಪ್ರಚಾರಕ ರೇವಣ್ಣನೇ. ಹಾಸನ ಕ್ಷೇತ್ರದಲ್ಲಿ ಓಡಾಡ್ಲಿಲ್ಲ ಅಂದ್ರೆ ಇದೊಂದು ಕ್ಷೇತ್ರದ ಜೊತೆಗೆ 7 ಕ್ಷೇತ್ರದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂತ ಆತಂಕ ಇದೆ. ತುಂಬಾ ಟ್ರಿಕಿ ಸಿಚುಯೇಷನ್ ಇದೆ. ಎಸ್, ಅದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಅಂದ್ರೆ ಏನ್ ಕಾಯ್ತಾ ಇದ್ದಾರೆ ಅವರು ಅಂದ್ರೆ, ಈ ಕಾಂಗ್ರೆಸ್ ನಲ್ಲಿ ತುಂಬಾ ಅಭ್ಯರ್ಥಿಗಳಿದ್ರು, ಅವ್ರ ಲಿಸ್ಟ್ ಅನೌನ್ಸ್ ಆದಂತ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಳ್ಕೊಳ್ಳುವಂತ ಮಟ್ಟಕ್ಕಂತೂ ಇಲ್ವೇ ಇಲ್ಲ. JDS ಒಂದು 5-6 ಕ್ಷೇತ್ರವನ್ನ ಬಿಟ್ರೆ ಅಲ್ಲಿರುವಂತ ಬಂಡಾಯ ಅಭ್ಯರ್ಥಿಗಳನ್ನ ಏನಾದ್ರೂ ಕರ್ಕೊಂಡ್ಬರ್ಬೋದಾ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ ಅವರು. ಆಕ್ಚುಲಿ ಕಾಂಗ್ರೆಸ್ ಪಟ್ಟಿಯನ್ನ ತುಂಬಾ ನಿರೀಕ್ಷೆ ಮಾಡಿ ನೋಡ್ತಾ ಇದ್ರು. ಈಗ ನೋಡಿ ಆಯ್ನೂರ್ ಅವ್ರಿಗೆ ಗಾಳ ಹಾಕೊಂಡು ಕೂತಿದ್ದಾರೆ ಶಿವಮೊಗ್ಗ ಸಿಟಿಯಲ್ಲಿ. ಆ ರೀತಿ ತುಂಬಾ ಕ್ಷೇತ್ರಗಳಲ್ಲಿ ಯಾರಾದ್ರೂ ಸಿಗ್ತಾರಾ ಅನ್ನುವಂತ ಒಂದು ನಿರೀಕ್ಷೆ ಖಂಡಿತ JDS. ರಾಜಾಜಿನಗರದಲ್ಲಿ ಭವ್ಯ ನರಸಿಂಹಮೂರ್ತಿ ಅವ್ರಿಗೆ ಈಗಲೂ ಕೂಡ ಪ್ರಯತ್ನ ನಡೀತಾ ಇದೆ ಅನ್ನುವಂತ ಮಾತುಗಳಿದೆ. ಸೊ ಈ ತರ ಒಂದು ನಿರೀಕ್ಷೆಯ ಲೆಕ್ಕಾಚಾರದಲ್ಲಿ ಎರಡನೇ ಪಟ್ಟಿ ಕಾದಿದೆ. ಕುಮಾರಸ್ವಾಮಿ ಅವರೇ ಹೇಳಿದ್ರು, ಕುಮಾರಸ್ವಾಮಿ ಅವರೇ ಅಲ್ಲಿ ಬಂಡಾಯ ಯಾರಾದ್ರೂ ಎದ್ದಂತ ಸಂದರ್ಭದಲ್ಲಿ ಗೆಲ್ಲುವಂತ ಅಭ್ಯರ್ಥಿಗಳಿದ್ರೆ ನಾವು ಮಣೆ ಹಾಕ್ತಿವಿ, ಅದ್ರಲ್ಲಿ ಏನು ಮುಜುಗರ ಪಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಎಲ್ಲಾ ಪಕ್ಷಗಳು ಮಾಡೋದೇ ಅದನ್ನ, ಅವಶ್ಯಕತೆ ಅಸ್ತಿತ್ವ ಇಲ್ಲದ ಕಡೆ ಅಂದ್ರೆ ಈಗ ಅಚ್ಚರಿ ಅಭ್ಯರ್ಥಿ ಪ್ರಯೋಗ ಅಂತ ಬಿಜೆಪಿ ಅವರು ಹೇಳ್ತಾರಲ್ಲ ಹಳೆ ಮೈಸೂರು ಭಾಗದಲ್ಲಿ, ಆ ನಿರೀಕ್ಷೆಯಲ್ಲಿ JDS ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡೋಣ. ಅಂದ್ರೆ ಈಗ ಪ್ರಮುಖವಾಗಿ ಕೇಳಿ ಬರ್ತಿರೋದು ರಾಜ್ಯವನ್ನ ಆಳೋಕ್ ಹೊರಟಿರುವಂತವ್ರು ಒಂದು ಕುಟುಂಬವನ್ನ ಅವ್ರ ಫ್ಯಾಮಿಲಿಯಲ್ಲೇ ಸರಿ ಮಾಡ್ಕೊಳಕ್ ಆಗ್ತಿಲ್ವಾ ಅಂತ. ಎನಿವೇಸ್ ಇದೆಲ್ಲ ವಿಶೇಷತೆಯೊಂದಿಗೆ, ವಿಶ್ಲೇಷಣೆಯೊಂದಿಗೆ ಇವತ್ತಿನ ಚುನಾವಣಾ ಚದುರಂಗ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿದ್ದಕ್ಕೆ, ವಿಶ್ಲೇಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮುಂದಿನ ರಾಜಕೀಯ ಬೆಳವಣಿಗೆ ಜೊತೆಗೆ ಮುಂದಿನ ಕಾರ್ಯಕ್ರಮ ಚುನಾವಣಾ ಚದುರಂಗದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ News 18, ಜಾಲ ನಮ್ಮದು, ಬಲ ನಿಮ್ಮದು.